ಜಯತೀರ್ಥ ವಿದ್ಯಾಪೀಠದ ಪ್ರಾಂಶುಪಾಲರಾಗಿರುವಂತಹ ಸತ್ಯಧ್ಯಾನ ಆಚಾರ್ಯ ಕಟ್ಟಿ ಡಾಕ್ಟರ್ ಅವರು ಸ್ವಾಗತವನ್ನು ಕೋರಬೇಕು, ಉಪನ್ಯಾಸವನ್ನು ಮಾಡಬೇಕು ಅಂತ ಕೇಳಿಕೊಳ್ತೇವೆ. ಪರಮ ಪೂಜ್ಯ ಉಭಯ ಸ್ವಾಮಿಗಳ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ಅನಂತ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸುತ್ತಾ, ಇವತ್ತು ಪರಮ ಪೂಜ್ಯರಾದ ವಿಶ್ವಪ್ರಸನ್ನ ತೀರ್ಥರು ಅಯೋಧ್ಯೆಯಿಂದ ಮತ್ತೆ ಮೂಲರಾಮನ ಸನ್ನಿಧಾನದಿಂದ ಕೂಡಿದ ಅಯೋಧ್ಯೆಗೆ ಬಂದಿದ್ದಾರೆ. ಅಂತಹ ಸ್ವಾಮಿಗಳಿಗೆ ನಾವೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿಶೇಷವಾಗಿ ಸತ್ಯಧ್ಯಾನ ವಿದ್ಯಾಪೀಠದಲ್ಲಿ ಈ ಸ್ವಾಗತ ಸಮಾರಂಭ, ಸನ್ಮಾನ ಸಮಾರಂಭ ನಡೀತಾ ಇದೆ. ನಾನು ಒಂದು ಸ್ವಲ್ಪ ಜಾಸ್ತಿ ಮಾತನಾಡ್ತಾ ಇದ್ದೇನೆ. ಇದಕ್ಕೆ ಸತ್ಯಧ್ಯಾನ ವಿದ್ಯಾಪೀಠ ಅಂತ ಹೆಸರು. ಆದರೆ ಸತ್ಯಧ್ಯಾನ ವಿದ್ಯಾಪೀಠ ಅಂತ ಹೆಸರಿನಕ್ಕಿಂತ ಮೊದಲು ನಾನು ಇದಕ್ಕೆ ಭಕ್ತಿ ಪೀಠ, ಶ್ರದ್ಧೆಯ ಪೀಠ, ವಿಶ್ವಾಸದ ಪೀಠ, ತ್ಯಾಗದ ಪೀಠ, ಆಮೇಲೆ ವಿದ್ಯಾಪೀಠ ಅಂತ ಹೇಳ್ತೇನೆ. ನಿಮಗೆಲ್ಲ ಅನಿಸಿರಬಹುದು ವಿದ್ಯಾಪೀಠಕ್ಕೆ ಇಷ್ಟೆಲ್ಲ ಯಾಕೆ ಹೆಸರು ಅಂತ. ಆದರೆ ಈ ಪೀಠದಲ್ಲಿ ವಿದ್ಯೆಯನ್ನು ಕೊಡುವಕ್ಕಿಂತ ಮೊದಲು ಶ್ರದ್ಧೆಯನ್ನು ಕೊಡ್ತಾರೆ, ವಿಶ್ವಾಸವನ್ನು ಕೊಡ್ತಾರೆ, ಭಕ್ತಿಯನ್ನು ಕೊಡ್ತಾರೆ, ಆಮೇಲೆ ವಿದ್ಯೆಯನ್ನು ಕೊಡ್ತಾರೆ. ಆ ಕಾರಣಕ್ಕಾಗಿ ಈ ಪೀಠಕ್ಕೆ ಶ್ರದ್ಧಾಪೀಠ, ವಿಶ್ವಾಸಪೀಠ, ತ್ಯಾಗಪೀಠ ಅಂತ. ಇದನ್ನು ಹೇಳೋದಕ್ಕೆ ಕಾರಣ, ಗುರುಗಳ ಮೇಲೆ ಭಕ್ತಿಯನ್ನು ಮಾಡಿದರೆ, ಶ್ರದ್ಧೆಯನ್ನು ಮಾಡಿದರೆ, ವಿಶ್ವಾಸವನ್ನು ಮಾಡಿದರೆ, ತ್ಯಾಗವನ್ನು ಮೈಗೂಡಿಸಿಕೊಂಡ್ರೆ ನಮಗೆ ತಕ್ಷಣದಲ್ಲಿಯೇ ಫಲ, ಆ ಫಲವನ್ನು ಅನುಭವಿಸಿದ್ದಾರೆ. ಇವತ್ತು ನಾವು ವಿಶ್ವಪ್ರಸನ್ನ ತೀರ್ಥರಿಗೆ ಏನು ಸ್ವಾಗತವನ್ನು ಮಾಡ್ತಾ ಇದ್ದೇವೆ, ಅದು ಪರಮ ಪೂಜ್ಯ ಸ್ವಾಮಿಗಳಿಗಲ್ಲ, ಸ್ವಾಮಿಗಳ ತ್ಯಾಗಕ್ಕೆ, ಸ್ವಾಮಿಗಳ ಭಕ್ತಿಗೆ, ಸ್ವಾಮಿಗಳ ವಿಶ್ವಾಸಕ್ಕೆ, ಸ್ವಾಮಿಗಳ ಶ್ರದ್ಧೆಗೆ. ಎಷ್ಟು ಆಶ್ಚರ್ಯ ಆಗ್ತದೆ. ಪರಮ ಪೂಜ್ಯ ಸ್ವಾಮಿಗಳು ಕೃಷ್ಣನ ಪಂಚಮ ಪರ್ಯಾಯವನ್ನು ಗುರುಗಳಿಗೆ ಪ್ರದಾನ ಮಾಡಿದರು. ಆ ಪ್ರದಾನ ಮಾಡಿದ ಒಂದು ಪುಣ್ಯ, ಅಥವಾ ಆ ಸಂದರ್ಭದಲ್ಲಿ ಗುರುಗಳಿಗೆ ಏನು ಒಂದು ಸಂತೋಷ ಆಯಿತು, ವಿಶ್ವೇಶತೀರ್ಥರಿಗೆ ಏನು ಸಂತೋಷ ಆಯಿತೋ ಆ ಸಂತೋಷ ಇವರಿಗೆ ವಿಶ್ವವೇ ಪ್ರಸನ್ನವಾಗುವಂತಹ ರಾಮದೇವರ ಪ್ರತಿಷ್ಠಾ ಕೈಂಕರ್ಯ ಸಿಕ್ಕದ್ದು. ಅಂದರೆ ನಾವು ದೇವರಿಗೆ, ಗುರುಗಳಿಗೆ ಏನನ್ನಾದರೂ ಕೊಟ್ಟರೆ ನಮಗೆ ಅದನ್ನು ಅನಂತ ಮಡಿಯನ್ನಾಗಿ ಕೊಡ್ತಾನೆ ಅಂತ. ಹಾಗೆ 2 ವರ್ಷದ ಪೂಜೆಯನ್ನು, ಕೃಷ್ಣನ ಪೂಜೆಯನ್ನು ಸ್ವಾಮಿಗಳು ಕೊಟ್ಟರೆ ವಿಶ್ವವೇ ಸಂತೋಷ ಪಡುವಂತಹ ಶ್ರೀರಾಮನ ಪ್ರತಿಷ್ಠೆಯ ಭಾಗ್ಯವನ್ನು ಗುರುಗಳು ವಿಶ್ವಪ್ರಸನ್ನ ತೀರ್ಥರಿಗೆ ಕರುಣಿಸಿದರು ಅಂತಂದರೆ ಎಷ್ಟು. ಅಂದರೆ ನಾವು ವಿಶ್ವಾಸ ಮಾಡಬೇಕು, ತ್ಯಾಗವನ್ನು ಮಾಡಿದರೆ ಇವತ್ತು ಬೆಲೆ ಇದೆ. ಸ್ವಾಮಿಗಳು ಬಂದಾಗ ಹೇಳ್ತೇವೆ ನಾವು, ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನ ಏಕೇನ ಅಂತ ಹೇಳ್ತೇವೆ. ಆದರೆ ಬರೀ ಮಂತ್ರ ಹೇಳೋದಲ್ಲ, ಆ ತ್ಯಾಗದಲ್ಲಿ ಏನು ಒಂದು ಮಹತ್ವ ಇದೆ ಅಂತನ್ನೋದನ್ನು ಇವತ್ತು ಪ್ರತ್ಯಕ್ಷವಾಗಿ ನಾವು ವಿಶ್ವಪ್ರಸನ್ನ ತೀರ್ಥರಲ್ಲಿ ಅದನ್ನು ಕಾಣ್ತಾ ಇದ್ದೇವೆ. ಪೂಜ್ಯ ಆಚಾರ್ಯರು ಹೇಳಿದರು, ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನೆಯ ಸಂದರ್ಭದಲ್ಲಿ ಭೂಮಿ ಪೂಜೆ, ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಅಂತ. ಆದರೆ ಪ್ರತಿಷ್ಠಾಪನೆಯನ್ನು ಮಾಡಿದಂತಹ ಸ್ವಾಮಿಗಳಿಗೆ ಇವತ್ತು ನಾವು ಗೌರವವನ್ನು ಮಾಡೋದು ಕೂಡ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕದ ದಿವಸ ಅಂತನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು
ಸ್ಮರಣೆಯನ್ನು ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ನಮ್ಮೆಲ್ಲರ ಭಾಗ್ಯ, ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕದ ದಿನವೇ ಪರಮ ಪೂಜ್ಯರಾದ ವಿಶ್ವಪ್ರಸನ್ನ ತೀರ್ಥರ ಪೀಠಾರೋಹಣ. ಇವತ್ತು ಅವರ ಪೀಠಾರೋಹಣದ 34ನೇ ವರ್ಷದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಒಂದು ಮಾತು ಹೇಳ್ತೇನೆ, ನಾನು ಭಕ್ತಿಪೀಠ ಭಕ್ತಿ ಅಂತ ಹೇಳಿದೆ. ಪರಮ ಪೂಜ್ಯ ಸ್ವಾಮಿಗಳಿಗೆ ಗುರುಗಳ ಮೇಲೆ, ವಿಶ್ವೇಶತೀರ್ಥರ ಮೇಲೆ ಭಕ್ತಿ ಎಷ್ಟು ಅಂತ ನಮ್ಮ ಸ್ವಾಮಿಗಳು ಕೂಡ ಪರ್ಯಾಯದ ಸಂದರ್ಭದಲ್ಲಿ ಹೇಳಿದರು. ಎಷ್ಟು ಭಕ್ತಿ ಅಂದರೆ 34 ವರ್ಷ, ಅಂದರೆ ಯಾವತ್ತು ಅವರಿಗೆ ಗುರುಗಳು ಆಶ್ರಮವನ್ನು ಪ್ರದಾನ ಮಾಡಿ ಶಿಷ್ಯ ಸ್ವೀಕಾರವನ್ನು ಮಾಡಿದರೋ ಅವತ್ತಿನಿಂದ ಇವತ್ತಿನವರೆಗೂ ಗುರುಗಳು ಯಾವುದೇ ಮಾತನ್ನು ಹೇಳಿ, ಏನೇ ಹೇಳಿದರೂ ಕೂಡ ಆವು ಆವು ಆವು. ಇದನ್ನು ಬಿಟ್ಟು ಬೇರೆ ಒಂದು ಹೆಚ್ಚು ಮಾತನ್ನು ಇಲ್ಲ, ನನಗಾಗೋದಿಲ್ಲ. ಆವು ಅಂದರೆ ನಿಮ್ಗೆ ಅರ್ಥ ಆಯಿತು ಎಲ್ಲೋ ಗೊತ್ತಿಲ್ಲ, ಅದು ತುಳು ಭಾಷೆಯಲ್ಲಿ ಆಯಿತು ಅಂತ ಅರ್ಥ. ಇದನ್ನೊಂದು ಬಿಟ್ಟು ಗುರುಗಳಿಗೆ ಒಂದೇ ಒಂದು ಬೇರೆ ಮಾತನ್ನು, ಎಂಥದೇ ಪ್ರಸಂಗ ಇರಲಿ, ಪಂಚಮ ಪರ್ಯಾಯ ನೀವು ಕೂತ್ಕೋಬೇಡಿ, ನಾನು ಕೂತ್ಕೊಳ್ತೇನೆ, ಆವು ಮುಗೀತು ನೋಡಿ. ಇದಕ್ಕಿಂತ ದೊಡ್ಡದು ಇನ್ನೇನು ಬೇಕು? ಇಷ್ಟು ಗುರುಗಳ ಬಗ್ಗೆ ಗೌರವ ಶ್ರದ್ಧೆ ಇದ್ದರೆ ನಮಗೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ ಅಂತನ್ನೋದಕ್ಕೆ ವಿಶ್ವಪ್ರಸನ್ನ ತೀರ್ಥರಕ್ಕಿಂತ ಜ್ವಲಂತ ನಿದರ್ಶನ ಇನ್ನೊಂದು ನಮಗೆ ಜಗತ್ತಿನಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ 34 ವರ್ಷಗಳ ಹಿಂದೆ ಪರಮ ಪೂಜ್ಯ ಸ್ವಾಮಿಗಳಿಗೆ ವಿಶ್ವಪ್ರಸನ್ನ ತೀರ್ಥರು ಅಂತ ನಾಮಕರಣ ಮಾಡಿದ್ದಕ್ಕೆ ಕಾರಣ, ನೀವು ಮುಂದೆ ಬಹುಶಃ ಅವತ್ತೇ ತಿಳಿದಿದ್ದಿರೋ ಏನೋ ಗೊತ್ತಿಲ್ಲ, ಮುಂದೆ ಅಯೋಧ್ಯೆಯಲ್ಲಿ ರಾಮಚಂದ್ರನನ್ನು ಪ್ರತಿಷ್ಠಾಪನೆ ಮಾಡಿ ಬರೀ ಭಾರತಕ್ಕೆ ಮಾಧ್ವರಿಗೆ ಮಾತ್ರ ಅಲ್ಲ ವಿಶ್ವಕ್ಕೆ ಪ್ರಸನ್ನತೆಯನ್ನು ಉಂಟು ಮಾಡ್ತೀರಿ ಅಂತನ್ನೋ ಕಾರಣಕ್ಕಾಗಿ ನಿಮಗೆ ನಾನು ವಿಶ್ವಪ್ರಸನ್ನ ಅಂತ ನಾಮಕರಣ ಮಾಡ್ತೇನೆ ಅಂತ ವಿಶ್ವೇಶತೀರ್ಥರು ನಾಮಕರಣವನ್ನು ಮಾಡಿದ್ದಾರೆ. ಅವರಿಗೆ ವಿದ್ಯಾಪೀಠ, ಪಾಠ, ಗೋಶಾಲೆ ಅಂದರೆ ಅತ್ಯಂತ ಪ್ರೀತಿ. ಬಹುಶಃ ಆಚಾರ್ಯರು ಹೇಳಿದರು, ಸಾಯಂಕಾಲ ಆಗಿದ್ದರೆ ದೊಡ್ಡ ಗ್ರೌಂಡ್ನಲ್ಲಿ ಈ ಸಮಾರಂಭವನ್ನು ಮಾಡ್ತಾ ಇದ್ವಿ, ಜನ ಬರ್ತಾ ಇದ್ರು ಅಂತ. ಆದರೆ ಅಲ್ಲಿ 1,00,000 ಜನ ಬಂದು ಗ್ರೌಂಡಿನಲ್ಲಿ ಆಗೋ ಕಾರ್ಯಕ್ರಮದಕ್ಕಿಂತ ವಿದ್ಯಾಪೀಠದಲ್ಲಿ ಅವರಿಗೆ ಆದರೆ ಎಷ್ಟು ಸಂತೋಷ ಆಗ್ತದೆ, ಅದು ಸ್ಟೇಡಿಯಂನಲ್ಲಿ ಆದರೂ ಕೂಡ ಅಷ್ಟು ಸಂತೋಷ ಆಗೋದಿಲ್ಲ ಅಂತನ್ನೋ ಕಾರಣಕ್ಕೆ ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥರು ತಮ್ಮ ಈ ಒಂದು ಪೀಠಾರೋಹಣದ ಸಂದರ್ಭದಲ್ಲಿ ಈ ಭಕ್ತಿಪೀಠಕ್ಕೆ, ವಿದ್ಯಾಪೀಠಕ್ಕೆ ಅವರು ಆಗಮಿಸಿ ನಮ್ಮ ಮಠದ ಪರವಾಗಿಯೂ ಕೂಡ ಅವರು ಈ ಒಂದು ಸನ್ಮಾನವನ್ನು ಸ್ವೀಕರಿಸ್ತಾ ಇರೋದಕ್ಕೆ ಅವರಿಗೆ ಮತ್ತೊಮ್ಮೆ ಶ್ರೀಮಠದ ಪರವಾಗಿ, ಶಿಷ್ಯರ ಪರವಾಗಿ ಅನಂತ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.